ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಈಗಿನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಎಲ್ಲವೂ ವೈರ್ಲೆಸ್ ಆಗ್ತಿದೆ. ಆದರೆ ಅಚ್ಚರಿಯ ಸಂಗತಿ ಅಂದರೆ ದಶಕದ ಹಿಂದೆ ಚಾಲ್ತಿಯಲ್ಲಿದ್ದಂಥ ಹಳೆಯ ಏರ್ಫೋನ್ಗಳು ಈಗ ಮತ್ತೆ ಟ್ರೆಂಡ್ ಆಗ್ತಿವೆ. ಆಪಲ್ ಮತ್ತು ಆಂಡ್ರಾಯ್ಡ್ ಕಂಪನಿಗಳು ಹೆಡ್ಫೋನ್ ಜಾಕ್ ತೆಗೆದು ಹಾಕಿದ್ರೂ ಕೂಡ ವೈರ್ ಇರುವ ಇಯರ್ಫೋನ್ಗಳತ್ತ ವಾಲುತ್ತಿದ್ದಾರೆ. ಇದರ ಹಿಂದೆ ಇರುವ ಆಸಕ್ತಿದಾಯಕ ಕಾರಣಗಳೇನು? ಇಲ್ಲಿದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಒಂದು ಕಾಲದಲ್ಲಿ ಇಯರ್ಫೋನ್ಗಳಂದ್ರೆ ಬಳಸಿ ಬಿಸಾಡುವ ಹಳೆಯ ವಸ್ತುಗಳಂತಾಗಿದ್ದವು. 2016ರಲ್ಲಿ ಆಪಲ್ ಕಂಪನಿ ಐಫೋನ್ನಿಂದ ಹೆಡ್ಫೋನ್ ಜಾಕ್ ತೆಗೆದಾಗ ಇಡೀ ಮೊಬೈಲ್ ಲೋಕವೇ ವೈರ್ಲೆಸ್ ಯುಗಕ್ಕೆ ನಾಂದಿ ಹಾಡಿತು. ಆದರೆ ಈಗ ಕಾಲಚಕ್ರ ಉಲ್ಟಾ ತಿರುಗ್ತಿದೆ. ಹೌದು, ಅಂಕಿ ಅಂಶಗಳೇ ಸುಳ್ಳು ಹೇಳುವುದಿಲ್ಲ. 2024ರವರೆಗೆ ಕುಸಿತ ಕಂಡಿದ್ದಂಥ ಇಯರ್ಫೋನ್ ಮಾರುಕಟ್ಟೆ ಈಗ 2025ರಲ್ಲಿ 3% ಏರಿಕೆ ಕಂಡಿದೆ. ಅಷ್ಟೇ ಅಲ್ಲದೆ 2026ರ ಮೊದಲ 6 ವಾರಗಳಲ್ಲಿ ಇದರ ಮಾರಾಟದಲ್ಲಿ ಬರೋಬ್ಬರಿ 20%ನಷ್ಟು ಅಭೂತಪೂರ್ವ ಏರಿಕೆ ಕಂಡು ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ತಾಂತ್ರಿಕ ಸುಸ್ತು, ಅಂದರೆ ಟೆಕ್ನಾಲಜಿಕಲ್ ಎಕ್ಸಾಷನ್. ಬ್ಲೂಟೂತ್ ಇಯರ್ಬಡ್ಗಳನ್ನು ಪದೇ ಪದೇ ಚಾರ್ಜ್ ಮಾಡಬೇಕು, ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು ಮತ್ತು ಒಂದು ಕಳೆದೋದ್ರೆ ಇನ್ನೊಂದಕ್ಕೆ ಭಾರೀ ಹಣ ತೆರಬೇಕು. ಆದರೆ ಹಳೆಯ ಇಯರ್ಫೋನ್ಗಳಲ್ಲಿ ಈ ಯಾವ ಕಿರಿಕಿರಿಯೂ ಇಲ್ಲ. ಕೇವಲ ಅನುಕೂಲಕ್ಕಾಗಿ ಮಾತ್ರವಲ್ಲದೆ ಇದು ಈಗ ದೊಡ್ಡ ಫ್ಯಾಷನ್ ಸ್ಟೇಟ್ಮೆಂಟ್ ಕೂಡ ಆಗಿದೆ. ದೊಡ್ಡ ಹಾಲಿವುಡ್ ಸೆಲೆಬ್ರಿಟಿಗಳು ಸೂರ್ಯ, ಶ್ರೀಲೀಲಾ, ಸಮಂತಾ, ಟೈಗರ್ ಶ್ರಾಫ್, ಶಾಹಿದ್ ಕಪೂರ್, ಶ್ರುತಿ ಹಾಸನ್, ರಶ್ಮಿಕಾ ಮಂದಣ್ಣ ಮತ್ತು ಧ್ರುವ ಸರ್ಜಾ ಅವರಂಥ ತಾರೆಯರು, ಫ್ಯಾಷನ್ ಐಕಾನ್ಗಳು ಈಗ ಇಯರ್ಫೋನ್ಗಳನ್ನೇ ಇಷ್ಟಪಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಇವು ನಂಬಿಕಸ್ತ. ಅಮೆರಿಕಾದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಕೂಡ ಬ್ಲೂಟೂತ್ ಹ್ಯಾಕಿಂಗ್ ಭಯದಿಂದ ವೈರ್ ಇಯರ್ಫೋನ್ಗಳನ್ನೇ ಬಳಸಲು ಆದ್ಯತೆ ನೀಡ್ತಾರೆ. ಒಟ್ನಲ್ಲಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಹಳೆಯದು ಓಲ್ಡ್ ಈಸ್ ಗೋಲ್ಡ್ ಎಂಬ ಮಾತು ಇಲ್ಲಿ ನಿಜವಾಗಿದೆ. ಅತಿಯಾದ ಡಿಜಿಟಲೀಕರಣದಿಂದ ಬೇಸತ್ತಿರುವಂತಹ ಜನಸಾಮಾನ್ಯರು ಮತ್ತೆ ಸರಳತೆಯತ್ತ ಮರಳುತ್ತಿದ್ದಾರೆ. ಇದು ಕೇವಲ ಒಂದು ವೈರ್ ಅಲ್ಲ, ಬದಲಾಗಿ ಆಧುನಿಕ ತಂತ್ರಜ್ಞಾನದ ಅಬ್ಬರದ ನಡುವೆ ನಾವು ಕಂಡುಕೊಳ್ಳುತ್ತಿರುವಂತಹ ಒಂದು ಸಣ್ಣ ಸ್ವಾತಂತ್ರ್ಯ ಎನ್ನಬಹುದು. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.